ಹಲೋ ಫ್ರೆಂಡ್ಸ್, ಹೇಗಿದ್ದೀರಾ? ಇವತ್ತು ನಾವು ನಿಮಗೆ ಒಂದು ಸ್ಪೆಷಲ್ ಡಿಶ್ ಮಾಡೋದನ್ನು ಹೇಳಿಕೊಡ್ತೇನೆ ನೋಡಿ. ಇದು ಏನಂತ ಹೇಳಿದರೆ ಮಿಡತೆ ಫ್ರೈಯನ್ನು ಮಾಡೋದು ಹೇಗೆ ಅಂತ ಕಲಿಸ್ಕೊಡ್ತೇನೆ ನೋಡಿ. ಮೊದಲು ಒಂದು ಪಾತ್ರೆಯಲ್ಲಿ ನೀರು ಹಾಕಿ ಅದಕ್ಕೆ ಮಿಡತೆ ಅಂತಂದು ಸುರೀರಿ, ಇಲ್ಲದಿದ್ದರೆ ಅದು ಹಾರಿ ಹೋಗ್ಬೋದು. ಆನಂತರ ಅದಕ್ಕೆ ನಾವು ಐಸನ್ನು ತಂದು ಹಾಕಬೇಕು. ಆ ಐಸಲ್ಲಿ ಮುಳುಗಿಸಿಡುವಾಗ ಅದು ಸಾಯ್ತದೆ. ಮತ್ತೆ ಇಲ್ಲದಿದ್ದರೆ ಅವುಗಳಿಗೆ ಎಣ್ಣೆಯಲ್ಲಿ ನೀವು ಸೀದಾ ಬಿಟ್ಟರೆ ಅವುಗಳಿಗೆ ಬೇಜಾರಾಗ್ಬೋದು. ಅದಕ್ಕೋಸ್ಕರವಾಗಿ ನಾವು ಐಸಲ್ಲಿ ಸ್ವಲ್ಪ ಹೊತ್ತು ನೆನೆಸಿಡಬೇಕು, ಮತ್ತು ಮುಚ್ಚೆ ಇಡಿ, ಇಲ್ಲದೆ ಹಾರಿ ಹೋಗ್ಬೋದು. ದೊಡ್ಡ ಒಂದು ಬಣಲೆಯನ್ನು ತಂದು ಅದಕ್ಕೆ ಎಣ್ಣೆ ಸುರಿದು ಆ ಎಣ್ಣೆಯನ್ನು ಸರಿಯಾಗಿ ಕಾಯಿಸಬೇಕು. ನಂತರ ಇಲ್ಲಿ ರೆಡಿಯಾಗಿ ನಿಂತ ಮಿಡತೆಯದ್ದು ಸಿಪ್ಪೆ ಎಲ್ಲ ತೆಗೆದು ಅದನ್ನು ಒಟ್ಟು ಮಾಡಿಸಿ, ಆನಂತರ ಎಣ್ಣೆಗೆ ಸುರಿದ ನಂತರ ಸ್ವಲ್ಪ ಬೇವಿನ ಸೊಪ್ಪು ಹಾಕಿ ಒಳ್ಳೆ ಘಮ ಪರಿಮಳ ಬರ್ತಾ ಉಂಟು ನೋಡಿ. ಒಳ್ಳೆ ಘಾಟಿ ಮೆಣಸು ಬೇಯಿಸಿದ ಹಾಗೆ ಕುರುಮಾಗಿ ಬಂದಿದೆ. ನೀವು ಈಗ ಅದಕ್ಕೆ ಮೇಲಿಂದ ಸ್ವಲ್ಪ ಉಪ್ಪನ್ನು ಸಿಂಪಡಿಸಿ, ಸ್ವಲ್ಪ ಚಾಟ್ ಮಸಾಲ ಹಾಕಿ ಮತ್ತು ಚೆನ್ನಾಗಿ ಮಿಕ್ಸ್ ಮಾಡಿ ಕರುಮ್ ಕುರುಮ್ ಆಗಿ ಚಿಪ್ಸ್ ಥರ ತಿನ್ನಿ, ಎಂಜಾಯ್ ಮಾಡಿ.